ಹಾಗೆ ಸಾಗರ ಮತ್ತು ಸೊರಬದ ಭಾಗದಲ್ಲಿ ಕಳೆದ ಸುಮಾರು 1-1.5 ತಿಂಗಳಿಂದ ಸಾಕಷ್ಟು ಈ ಅಡಕೆ ಕಳುವಿನ ಪ್ರಕರಣಗಳು ಆಗ್ತಾಯಿದ್ವು. ನಮಗೆ ಸಾಗರ ಉಪವಿಭಾಗದಲ್ಲೇ ಸುಮಾರು 8 ಪ್ರಕರಣಗಳಾಗಿದ್ವು. ಆಮೇಲೆ ಅದರಲ್ಲಿ ಒಂದು ಪ್ರಕರಣ ದಾಖಲಾಗಿರಲಿಲ್ಲ, ಅವರು ಕಂಪ್ಲೇಂಟ್ ಆಮೇಲೆ ಕೊಡ್ತೀವಿ ಅಂತಂದು ಹೇಳಿದರು. ಒಟ್ಟು 7. ಮತ್ತು ಸೊರಬದಲ್ಲಿ 2 ಕಂಪ್ಲೇಂಟ್ ಅಂದರೆ FIRs ಕೂಡ ಆಗಿತ್ತು. ಸೊರಬದಲ್ಲಿ ಒಂದು ಹೀನಸ್ ಕೇಸ್ ಆಗಿತ್ತು, ಒಂದು ನಾನ್ ಹೀನಸ್ ಕೇಸು. ಅದರಲ್ಲಿ ಒಂದು ಶುಂಠಿ ಕಳುವಿನ ಪ್ರಕರಣ ಕೂಡ ಆಗಿತ್ತು. ಸಾಗರದಲ್ಲಿ ಒಂದು ರೈತ ಸಂಘದವರೆಲ್ಲನೂ ಬಂದು ಮೆಮೊರಂಡಮ್ ಕೂಡ ಕೊಟ್ಟಿದ್ರು, ಈ ರೀತಿ ಅಡಿಕೆ ಕಳವು ಆಗ್ತಾಯಿದೆ, ತಾವು ಪತ್ತೆ ಮಾಡಿಕೊಡ್ಬೇಕು ಅಂತಂದು. ತಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಅಡಿಕೆ ಅಂತಂದರೆ ಇಟ್ ಈಸ್ ಲೈಕ್ ರೆಡಿ ಕ್ಯಾಶ್. ತೊಗೊಂಡೋಗಿ ಮಾರಿದ ತಕ್ಷಣವೇ ಅದು ದುಡ್ಡು ಕೂಡ ಸಿಗ್ತದೆ. ಆಮೇಲೆ ಬೆಲೆ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಸಹಜವಾಗಿ ಈ ರೀತಿ ಪ್ರಕರಣಗಳು ಸ್ವಲ್ಪ ಆಗ್ತಕ್ಕಂಥ ಚಾನ್ಸಸ್ ಕೂಡ ಇರುತ್ತೆ. ನಮ್ಮ ಸಾಗರ ಗ್ರಾಮಾಂತರ ಠಾಣೆಯ ಪೊಲೀಸ್ ಸ್ಟಾಫ್ ಆ್ಯಂಡ್ ಆಫೀಸರ್ಸ್, ಎಸ್ಪೆಷಲಿ ನಮ್ಮ ಮಹಾಬಲೇಶು ಮತ್ತು ನಮ್ಮ ಸಾಗರ ಉಪವಿಭಾಗದ DYSP ಆಗಿರ್ತಕ್ಕಂಥ ಗೋಪಾಲ್ ನಾಯಕ್ರವರು ಭಾಳ ಒಂದು ಅತ್ಯುತ್ತಮ ಕೆಲಸನ ಮಾಡಿರ್ತಾರೆ. ಆ ರೈತರಿಗೆಲ್ಲ ಒಂದು ನ್ಯಾಯ ಕೊಡಿಸ್ತಕ್ಕಂಥ ಒಂದು ಕೆಲಸ ಮಾಡಿದ್ದಾರೆ. ಈ 8ಕ್ಕೆ 8 ಪ್ರಕರಣವೂ ಕೂಡ ಅವರು ಪತ್ತೆ ಮಾಡಿದ್ದಾರೆ. ಪತ್ತೆ ಮಾಡಿ ಸುಮಾರು 8 ಲಕ್ಷದ ಚಿಲ್ಲರೆಯಷ್ಟು ಅಡಿಕೆ ಒಟ್ಟು ಅಷ್ಟು ಮೊತ್ತ ಇರತಕ್ಕಂಥ ಅಡಿಕೆ, ಅಂದರೆ ಅಷ್ಟು ವ್ಯಾಲ್ಯೂ ಇರತಕ್ಕಂಥ ಅಡಿಕೆನ ಪೂರ ರಿಕವರಿ ಮಾಡಿದ್ದಾರೆ. ಆನಂತರ ಒಂದು 50,000 ಕ್ಯಾಶ್ ಕೂಡ ರಿಕವರ್ ಮಾಡಿದ್ದಾರೆ. ಪ್ಲಸ್ ಅದಕ್ಕೆ ಕೃತ್ಯಕ್ಕೆ ಬಳಸ್ತಕ್ಕಂಥ ಒಂದು 2 ವೆಹಿಕಲ್ಲು, ಒಂದು ಟಾಟಾ ಏಸ್ ವೆಹಿಕಲ್ಲು, ಆಮೇಲೆ ಇನ್ನೊಂದು ಮಹೀಂದ್ರ ಪಿಕಪ್ ವೆಹಿಕಲ್ಲು. ಆ 2 ವೆಹಿಕಲ್ನೂ ಕೂಡ ರಿಕವರ್ ಮಾಡಿದ್ದಾರೆ. ಒಟ್ಟು 15,19,000 ಬೆಲೆ ಬಾಳ್ತಕ್ಕಂಥ ವಸ್ತುಗಳನ್ನ ಈ ಪ್ರಕರಣಗಳಲ್ಲಿ ರಿಕವರಿ ಮಾಡಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ರೈತರಿಗೆ ಯಾರ್ಯಾರಿಗೆ ನಷ್ಟ ಆಗಿತ್ತು ಕೋರ್ಟ್ ಪರ್ಮಿಷನ್ ತೊಗೊಂಡು ಅಷ್ಟು ಜನಕ್ಕೂ 100% ರಿಕವರಿ ಕೊಡ್ತಕ್ಕಂಥ ಕೆಲಸನೂ ಕೂಡ ನಮ್ಮ ಅಧಿಕಾರಿಗಳು ಮಾಡ್ತಾರೆ. ಒಳ್ಳೆ ನಮ್ಮ ಸಿಬ್ಬಂದಿ, ಕ್ರೈಮ್ ಸ್ಟಾಫ್, ಎಸ್ಪೆಷಲಿ ಸನಾವುಲ್ಲಾ ಮತ್ತು ಬೇರೆ ಎಲ್ಲ ನಮ್ಮ ಟೀಮ್ ಅವರು, ಫೈರೋಜ್ ಆ್ಯಂಡ್ ರವಿ ಅವ್ರನ್ನೂ ಸೇರಿಕೊಂಡು ಒಳ್ಳೊಳ್ಳೆ, ಅಂದರೆ ಇಟ್ ವಾಸ್ ಎ ವೆರಿ ಟ್ರಿಕಿ ಥಿಂಗ್. ಇವ್ರು ಏನು ಮಾಡ್ತಾಯಿದ್ರು, ಇವರೊಂದು 5 ಜನ ಆರೋಪಿತರನ್ನ ನಾವು ಹಿಡಿದಿದ್ದೀವಿ ಈಗ. ಇಲ್ಲ, ಶಿಕಾರಿಪುರ ತಾಲೂಕಿನ ಹರಗುವಳ್ಳಿ ಅಂತಂದು ಒಂದು ಹಳ್ಳಿ ಇದೆ, ಅಲ್ಲಿಯ ನಿವಾಸಿಗಳಾಗಿರ್ತಾರೆ. ಎಲ್ಲ 22-23 ವಯಸ್ಸಿನವರಾಗಿರ್ತಾರೆ. ರಾಕೇಶ್, ಅಭಿಷೇಕ್ ಅಂತಂದು, ಮತ್ತು ಹನುಮಂತಪ್ಪ ಅಂತಂದು, ಶಿವಕುಮಾರ್ ಅಂತ ಎಲ್ಲ ಇದ್ದಾರೆ. ಮತ್ತು ಇನ್ನೂ ಒಂದಿಬ್ಬರು ಅಬ್ಸ್ಕಾಂಡಿಂಗ್ ಇದ್ದಾರೆ, ಅವರು ಕೂಡ ಸೆಕ್ಯೂರ್ ಆಗಬೇಕಾಗಿದೆ. ಇವರು ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊಂಡಿರ್ತಾರೆ. ಯಾವುದೇ ರೀತಿ ರೆಗ್ಯುಲರ್ ಕೆಲಸ ಅಥವಾ ವರ್ಷ ಪೂರ ಒಂದೇ ಕೆಲಸ ಮಾಡ್ತಕ್ಕಂಥ ಪ್ರವೃತ್ತಿ ಏನಿರೋದಿಲ್ಲ ಇವರಿಗೆ. ಸಣ್ಣ ಪುಟ್ಟ ಏನು ಕೆಲಸ ಸಿಗ್ತದೆ ಅದನ್ನೇ ಮಾಡಿಕೊಂಡು 2 ದಿನ ವಾರ ಕೆಲಸ ಮಾಡಿಕೊಂಡು ದುಡ್ಡು ಬಂದಿದ ತಕ್ಷಣ ಮತ್ತೆ ತಿಂದ್ಕೊಂಡು ಮಜಾ ಮಾಡಿಕೊಂಡು ಆ ರೀತಿ ಇರ್ತಕ್ಕಂಥ ಪ್ರವೃತ್ತಿನ ಹೊಂದಿರ್ತಾರೆ. ಇಷ್ಟು ಜನ ಒಂದೇ ಊರಿನವರಾಗಿರೋದ್ರಿಂದ ಮಾತಾಡಿಕೊಂಡು ಈ ರೀತಿ ಅಡಿಕೆ ಕಳ್ತನ ನಾವು ಮಾಡ್ಕೊಳ್ತು ಅಂತಂದರೆ ಚೆನ್ನಾಗಿ ದುಡ್ಡು ಕೂಡ ಆಗುತ್ತೆ ನಮಗೆ ಅಂತಂದು ಸಂಚನ ರೂಪಿಸ್ತಾರೆ. ಸಂಚನ ರೂಪಿಸಿ ಇವ್ರೇನು ಮಾಡ್ತಾರೆ ಅಂತಂದರೆ ಎಲ್ಲೆಲ್ಲಿ ಅಡಿಕೆನ ಸ್ಟೋರೇಜ್ ಮಾಡಿರ್ತಾರೆ, ಅಂದರೆ ಈಗ ಯಾರೋ ವ್ಯಾಪಾರಸ್ಥರು ಇರ್ಬೋದು ಅಥವಾ ಮನೆಯಲ್ಲೇ ಏನಾದರೂ ಅವರು ಒಣಗಾಕ್ಬಿಟ್ಟು ಸ್ಟೋರೇಜ್ ಮಾಡಿರ್ತಾರೆ ಅಂತಂದು ಇತ್ತು ಅಂತಂದರೆ ಆ ಥರ ಗೋಡೌನ್ಗಳನ್ನ ಇವರು ಟಾರ್ಗೆಟ್ ಮಾಡ್ತಾರೆ. ಅದನ್ನು ಟಾರ್ಗೆಟ್ ಮಾಡಿ ಹಿಂದಿನ ದಿನ, ಅಂದರೆ ಅಪರಾಧ ಏನು ಮಾಡ್ತಾರೆ ಅದ್ರ ಹಿಂದಿನ ದಿನ ಇವರು ಹೋಗಿ ಅದನ್ನೆಲ್ಲ ರೆಕಿ ಮಾಡ್ಕೊಂಡು ಬರ್ತಾರೆ. 2 ವೀಲರ್ನಲ್ಲಿ ಒಂದಿಬ್ಬರು ಹೋಗಿ ಯಾವ ರೀತಿ ಇದೆ ಅದು, ಕ್ಯಾಮ್ರಾಸ್ ಎಲ್ಲ ಎಲ್ಲೆಲ್ಲೂ ಕಾಣುತ್ತೆ, ಆಮೇಲೆ ಎಲ್ಲಿ ಯಾವ ರಸ್ತೆಯಲ್ಲಿ ನಾವು ಬಂತು ಅಂತಂದರೆ ನಮ್ಗೆ ಅನುಕೂಲ ಆಗುತ್ತೆ, ಎಸ್ಕೇಪ್ ಆಗಲಿಕ್ಕೆ ಈಸಿ ಆಗುತ್ತೆ ಅನ್ನೋದನ್ನೆಲ್ಲನೂ ರೆಕಿ ಮಾಡ್ಕೊಂಡು ಹೋಗ್ತಾರೆ. ಮತ್ತು ನೆಕ್ಸ್ಟ್ ದಿನ ರಾತ್ರಿ ಬಂದು ಈ 2 ವೆಹಿಕಲ್ನ ನಾವೇನು ರಿಕವರಿ ಮಾಡಿದ್ದೀವಿ ಆ ವೆಹಿಕಲ್ಗಳಲ್ಲಿ ಬಂದು ಈ ಅಪರಾಧನ ಮಾಡಿಕೊಂಡು ಹೋಗ್ತಕ್ಕಂಥ ಕೆಲಸನ ಮಾಡ್ತಾಯಿರ್ತಾರೆ. ಸೊ ಸಾಕಷ್ಟು ಕ್ಲೂಸು ಇತ್ತು. ನಮ್ಮ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳೆಲ್ಲ ಕೆಲಸ ಮಾಡಿ ನೋಡಿದಾಗ ಸಾಕಷ್ಟು ಕ್ಲೂ ಸಿಕ್ಕಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವ್ರಿಗೂ ಕೂಡ ಒಳ್ಳೆ ರಿವಾರ್ಡನ್ನು ಕೂಡ ಮತ್ತು ಅಪ್ರಿಷಿಯೇಷನ್ನು ಕೂಡ ನನ್ನ ವೈಯಕ್ತಿಕವಾಗಿ ಮತ್ತು ನಮ್ಮ ಇಲಾಖೆಯಿಂದ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ.